ನಟರು ಮಕ್ಕಳು ನಟರು ಕೂಡ ಆಗಲ್ಲ, ಪೊಲೀಸರು ಮಕ್ಕಳು ಪೊಲೀಸರು ಕೂಡ ಆಗೋದಿಲ್ಲ. ನಾನು ಒಲಿಂಪಿಕ್ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಆಸೆ ನಾನು ಮಾಡೋಕ್ಕಾಗಿಲ್ಲ, ಎಲ್ಲೊಂದ್ ಕಡೆ ಫೇಲ್ ಆಗ್ಬಿಡ್ತು ಅನಿಸ್ತು. ಕ್ರೀಡಾಪಟುಗಳನ್ನ ಕಡೆಗಣಿಸ್ತಿದೆ ಅಂತ ಅನ್ಸದ ನಿಮ್ಮ ಸರ್ಕಾರ? ಗ್ರೌಂಡ್ ಲೆವೆಲ್ ಅಸೋಸಿಯೇಷನ್ ಹಿಡಿದು ಸ್ಪೋರ್ಟ್ಸ್ ಮಿನಿಸ್ಟರ್ಗೂ ನಮ್ಗೆ ಗೈಡೆನ್ಸ್ ಇಲ್ಲ. 2 ವರ್ಷದಿಂದ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ. ನೋಡಿ, ಗೆದ್ಕೊಂಡ್ ಬಂದ್ವಿ, ಯಾರಿಗೂ ಗೊತ್ತೇ ಅಲ್ಲ ಗೆದ್ದಿರೋದು. ಇಲ್ಲಿ ಯಾರು ರೀಲ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಏನೇನೋ ಲೂಸ್ ಟಾಕ್ ಮಾತಾಡಿ ಎಲ್ಲ ಕಿರ್ಸ್ತಾರೆ. ಕನ್ನಡ ಮಾತಾಡಿ, ಅದ್ ಮಾಡಿ ಇದ್ ಮಾಡಿ, ಕನ್ನಡ ಬೋರ್ಡ್ ಹೊಡೆದಕ್ಕೆ ಅದಕ್ಕೆಲ್ಲ. ಆ ಟೈಮಲ್ಲಿ PT ಉಷಾ, ಮಿಲ್ಕಾ ಸಿಂಗ್ ಆ ಲೆವೆಲ್ಗೆ ಹೋಗಿದ್ರು. ಇವತ್ತೆಲ್ಲ ಇದ್ರು ಆ ಲೆವೆಲ್ಗೆ ಹೋಗಕ್ ಆಗ್ತಲ್ಲ. ಸೊ ಒಲಿಂಪಿಕ್ ಬಗ್ಗೆ ನಿಮ್ಮ ಇರ್ತಕ್ಕಂತ ಗುರಿ? ನೀರಜ್ ಚೋಪ್ರಾ ಒಂದ್ ದಿವಸ ಮುಂಚೆ, ಒಲಿಂಪಿಕ್ಸ್ ಮುಂಚೆ ಯಾರಂತಾನೆ ಗೊತ್ತಿರಲಿಲ್ಲ. ಒಲಿಂಪಿಕ್ ಮೆಡಲ್ ಮಾಡಿದ ತಕ್ಷಣ ಇಡೀ ಇಂಡಿಯಾ ಗೊತ್ತಾಗ್ಬಿಡುತ್ತೆ ನೀರಜ್ ಚೋಪ್ರಾ ಯಾರು ಅಂತ. ನಮ್ಮ ಟೀಮ್ಗೆಲ್ಲ ಒಂದು ಮೀಟಿಂಗ್ ಮಾಡಿ ಹೇಳಿದೆ, ನಾವು ಕೆಲಸ ಮಾಡೋದು ಒಲಿಂಪಿಕ್ಸ್ಗೆ. ಅಪ್ಪ ಸೈಯದ್ ಅಮಾನ್, ಮಗ ರೋಷನ್ ಅಗ್ನಿಶ್ರೀಧರ್, ಹೇಗೆ? ಇವಾಗ ಅದೆಲ್ಲ ಆಚೆ ಕೇಳಿದಾಗ, ನೋಡಿದಾಗ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಅದೇ ಶಾಕ್ ಆಗುತ್ತೆ. ಏನ್ ಹಿಂದೂ ಮುಸ್ಲಿಮ್ದೆಲ್ಲ ಹಿಂಗಿದೆಯಾ ಅಂತ. ಅವ್ರಪ್ಪ ನಾವು ಮಾಡ್ತೀವಿ, ನಮ್ಮೊಬ್ಬ ಅವ್ರು ಮಾಡ್ಕೊಂಡು ಗೊತ್ತೇ ಇರಲಿಲ್ಲ ಸರ್ ನಮಗೆ. ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡುವಾಗ ಆ ಘಟನೆ ಯಾಕೆ ಹೋಗೋದಕ್ಕೆ ಕಾರಣ ಆಯ್ತು ಅಂತ ಏನೋ ಹೇಳಿದ್ದುಂಟ ಅವರು? ಸೊ ನಮ್ಮ ಡ್ಯಾಡಿಗೆ ಯಾರೋ ಆಟೋನ ಲಾಸ್ ಮಾಡ್ಬಿಟ್ಟು ಸೀಸಿಂಗ್ ಆಟೋ ಕೊಡಿಸ್ಬಿಡ್ತಾರೆ. ಅವ್ರು ನೋಡಿದ್ರೆ ಕೊತ್ವಾಲ್ ಕಡೆ ಹುಡುಗರು ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ತಮ್ಮ ಬಂದ್ಬಿಟ್ಟು ಕ್ರಿಕೆಟ್ ಪ್ಲೇಯರ್ ಬಸಂತ್ ಕುಮಾರ್ ಅಂತ. ಅವ್ರು ಬೆಂಗಳೂರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾಗ ಕೊತ್ವಾಲ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ಬಿಡ್ತಾರೆ. ಆಂಕಲ್ ಮುರಿದೋಗುತ್ತೆ. ಅವರು ಮತ್ತೆ ಡ್ಯಾಡಿ 40 ಇಯರ್ಸ್ ಮುಂಚೆ ಫ್ರೆಂಡ್ಸ್ ಆಗಿದ್ದಾರೆ. ಕೆಲವೊಮ್ಮೆ ಆಫೀಸರ್ ಮಕ್ಕಳು ಆಫೀಸರ್ ಆಗೋದಿಲ್ಲ, ನಟರು ಮಕ್ಕಳು ನಟರು ಕೂಡ ಆಗಲ್ಲ, ಪೊಲೀಸರು ಮಕ್ಕಳು ಪೊಲೀಸರು ಕೂಡ ಆಗೋದಿಲ್ಲ, ಇನ್ನು ಏನೇನೋ ಆಗ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ತುಂಬ ವಿಶೇಷ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಅವರು ರೋಷನ್ ಅಗ್ನಿಶ್ರೀಧರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಯಾಕೆ ರೋಷನ್ ಅಗ್ನಿಶ್ರೀಧರ್ ಅಂತ ಹೇಳ್ತೀನಿ ಅಂತಂದರೆ, ಈಗಾಗಲೇ ಅವರ ಹೆಸರು ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗಿರುತ್ತೆ. ರೋಷನ್ ಅಗ್ನಿಶ್ರೀಧರ್ ಬಚ್ಚನ್ ಅವರು ಇಂಡಿಯನ್ ಅಥ್ಲೀಟ್ ಅಕಾಡೆಮಿಯ ಸಂಸ್ಥಾಪಕರು. ಅವರ ಅಕಾಡೆಮಿ ಮೂಲಕ ಅನೇಕ ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ, ಅನೇಕ ಮೆಡಲ್ಗಳನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ದೂರದೃಷ್ಟಿ ಇದೆ. ಕರ್ನಾಟಕದಿಂದ ಒಂದು ಒಲಿಂಪಿಕ್ಕಲ್ಲಿ ಒಂದು ಮೆಡಲ್ ಹೊಡಿಲೇಬೇಕು ಅನ್ನೋದು ಅವರ ಆಸೆ. ಸದ್ದಿಲ್ದಲೇ ಒಂದಷ್ಟು ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ರೋಷನ್ ಅವರ ಕತೆ ಸಾಕಷ್ಟಿದೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಹೆಚ್ಚಾಗಿ ರೋಷನ್ ಯಾರು ಅಂತ ಹೇಳೋದಾದರೆ ಬಚ್ಚನ್ ಅವರ ಮಗ. ಬಚ್ಚನ್ ಯಾರು ಅನ್ನೋದಾದರೆ ಆ ದಿನಗಳು ನೀವು ನೆನೆಸ್ಕೋಬೇಕು. ಆ ದಿನಗಳ ಹಿಂದೆ ಹೋದರೆ ಅಂಡರ್ ವರ್ಲ್ಡಲ್ಲಿ ಅವರ ಹೆಸರು ಕೂಡ ಇತ್ತು. ಈಗಲೂ ಕೂಡ ಅವರ ಹೆಸರು ಕೇಳಿದರೆ ಎಲ್ಲರೂ ಕೂಡ ಆ ದಿನಕ್ಕೆ ಹೋಗ್ತಾರೆ. ಅಂಥ ಬಚ್ಚನ್ ಅವರ ಮಗ ರೋಷನ್. ಆದರೆ ರೋಷನ್ ಅಪ್ಪನಿಗೂ ಮತ್ತು ಮಗನಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆದರೆ ಅಪ್ಪನ ಹಾದಿಯನ್ನು ತುಳಿದರೆ ಅಪ್ಪ ಹಾಕಿಕೊಟ್ಟ ಹಾದಿಯಲ್ಲಿ ಹೋಗ್ತಿರ್ತಕ್ಕಂಥ ಮಗನ ಜೊತೆ ಒಂದಷ್ಟು ಮಾತುಕತೆ. ನಮಸ್ಕಾರ ರೋಷನ್. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಸೂಪರ್ ಸರ್. ಹೇಗಿದೆ ಸರ್? ನಾನು ಚೆನ್ನಾಗಿದ್ದೀನಿ. ರೋಷನ್, ನಮಗೆ ಒಂದು ಕುತೂಹಲ ಇತ್ತು. ರೋಷನ್ ತುಂಬ ಚಿಕ್ಕ ವಯಸ್ಸಿನಿಂದ ಸ್ಪೋರ್ಟ್ಸ್ ಆಡ್ತಾಯಿದ್ರು, ಎಲ್ಲ ಗೊತ್ತು. ಯಾಕಂದರೆ ನಿಮ್ಮ ತಂದೆಯವರು ಸಿನಿಮಾದಲ್ಲಿ ಪ್ರೆಸ್ ಮೀಟೆಲ್ಲ ಕೂತ್ಕೊಂಡಾಗ ಜಸ್ಟ್ ಹಿಂಗೆ ಹೇಳು ಬಿಟ್ಬಿಡೋದು ಅಷ್ಟೇ. ಆದರೆ ನೀವು ಸ್ಪೋರ್ಟ್ಸ್ ಕಡೆಗೆ ವಾಲಿ ಆದಮೇಲೆ ಅಲ್ಲಿ ನೀವು ಅಚೀವ್ ಮಾಡ್ಬೇಕಂತ ಹೊರಟ್ರಿ. ಸೊ ನಿಮ್ಮದೇ ಆದಂಥ ಈಗ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಕೂಡ ಶುರು ಮಾಡಿರಿ. ನಿಮ್ಮ ಈ ಅಕಾಡೆಮಿಯ ಧ್ಯೇಯ ದೃಶ್ಯಗಳೇನು, ಆಮೇಲೆ ಏನೆಲ್ಲ ಈ ಅಕಾಡೆಮಿ ಮೂಲಕ ಇದುವರೆಗೂ ಸಾಧನೆಗಳಾಗಿವೆ? ಸರ್ 2015 ಓಪನ್ ಮಾಡ್ತೀನಿ ಇದು ಅಕಾಡೆಮಿ. ಜಯನಗರಲ್ಲಿ. ಸೊ ಏನು ಗೊತ್ತಿರಲ್ಲ, ಒಂದು ಸಮ್ಮರ್ ಕ್ಯಾಂಪ್ ತರ ಸ್ಟಾರ್ಟ್ ಮಾಡಿ ಒಂದು 10 ಮಕ್ಕಳಿಂದ ಸ್ಟಾರ್ಟ್ ಮಾಡಿರ್ತೀನಿ. ಹೋಗ್ತಾ 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 ಒಳ್ಳೆ ಮಕ್ಕಳು ಸೇರ್ತಾರೆ. ವಿತಿನ್ ಅ ಇಯರ್ ನಮ್ಮ ಹತ್ರ ಒಂದು 70-80 ಮಕ್ಕಳು ಬಂದ್ಬಿಡ್ತಾರೆ ನಮ್ಮ ಅಕಾಡೆಮಿಲಿ. ನಾವು ಸ್ಟೇಟ್ ಲೆವೆಲ್ಲು, ದಸರಾ ಮೀಟು, ನ್ಯಾಷನಲ್ ಲೆವೆಲ್ ಮೆಡಲ್ ಹೊಡಿತಾ ಒಳ್ಳೆ ಪಬ್ಲಿಸಿಟಿ ಆಗಿ 2-3 ಇಯರ್ಸಲ್ಲಿ ನಮ್ಮ ಹತ್ರ ಒಂದು 250-300 ಮಕ್ಕಳು ಇರ್ತಾರೆ ನಮ್ಮ ಹತ್ರ. ಸೊ ನನಗೆ ತುಂಬ ಖುಷಿ ಆಯ್ತು. ಏನಪ್ಪ ಇಷ್ಟು ಬೇಗ ನಾವು ಅಚೀವ್ ಮಾಡಿದ್ವಿ. ನನಗೇನಂದರೆ ನಾನೇನು ಮಾಡಿಲ್ಲ, ನಾನು ಎಲ್ಲಿ ಸ್ಟಾಪ್ ಆಗಿಬಿಟ್ಟೆ, ಅಲ್ಲಿಂದ ನನ್ನ ಮಗು ಏನಾದರೂ ಒಂದು ಇಂಪ್ರೂವ್ ಆಗಬೇಕು, ಮೆಡಲ್ ಮಾಡಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ತುಂಬ ಬೇಗ ಚೇಂಜ್ ಆಗ್ತಾಯಿತ್ತು ಜನ್ರೇಷನ್ನು. ಎಕ್ವಿಪ್ಮೆಂಟ್ಸ್ ಬೇರೆ ಬರ್ತಾಯಿತ್ತು, ಜಿಮ್ಗಳಿತ್ತು, ಬೇರೆ ಬೇರೆ ಥರ ಆದಾಗ ನಂಗೆ ಹಂಗೆ ಅನಿಸ್ತಾಯಿತ್ತು. ಅವಾಗ ಸಿಟಿ ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ, ಲಿಮಿಟೇಷನ್ ಆಗಿಬಿಟ್ಟಿದೆ. ತುಂಬ ಜನ ಎಜುಕೇಷನ್ಗೋಸ್ಕರ ಸ್ಪೋರ್ಟ್ಸ್ ಮಾಡ್ತಾರೆ, ಎಲ್ಲ ಪೇರೆಂಟ್ಸು ಬರೀ ಫಿಟ್ನೆಸ್ಗೆ ಅಂತ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಆ ಫೈರ್ ಆ ಮಕ್ಕಳಲ್ಲಿ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಒಬ್ಬ ಫ್ರೆಂಡ್ ಸಿಕ್ಕಿ ಒಬ್ಬ ಪ್ಯಾರಾಲಿಂಪಿಕ್ ಸ್ಟಾರ್ಟ್ ಮಾಡ್ತೀನಿ, ನೀನು ಬ್ಲೈಂಡ್ಸ್ಗೆ ಮಕ್ಳಿಗೆ ರೆಡಿ ಮಾಡಬೇಕು, ಮಾಡ್ತೀಯಾ ಅಂತ. ಕಣ್ಣಿಲ್ದಿರೋರಿಗೆ ಇಬ್ಬರು ರಾಧಾ ರಕ್ಷಿತ್ ಅಂತ ಸಿಗ್ತಾರೆ ನನಗೆ. ಒಬ್ಳು ಚಿತ್ರದುರ್ಗ, ಒಬ್ಳು ಚಿಕ್ಕಮಂಗ್ಳೂರಿಂದ. ಸೊ ಆಯ್ತು ಅಂತ ಅವ್ರಿಗೆ ನಮ್ಮ ದೊಡ್ಡಪ್ಪ ಅಂತ ಶ್ರೀಧರ್ ಹತ್ರ ಮಾತಾಡಿ
ಹೆಂಗ್ ಮಾಡೋದು ಏನು ಅಂತ ಹೇಳಿ ಅವತ್ತ ಸ್ಪೋರ್ಟ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೆ ನಾನು ಕೋಆರ್ಡಿನೇಟ್ ಮಾಡಿ ಹೆಂಗ್ ಮಾಡ್ಬೇಕು ದೊಡ್ಡಪ್ಪ ಏನು ಎತ್ತ ಅಂತ ಕೇಳಿದಾಗ ಅವರು ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಟ್ರು ಇದರಲ್ಲಿ ಪ್ರಾಕ್ಟಿಕಲ್ ಹೆಂಗ್ ಮಾಡಬೇಕು ಏನು ಅಂತ. ಸೊ ಹಂಗೆ ಸ್ಟಾರ್ಟ್ ಮಾಡ್ತಾ 1 year ಅಲ್ಲಿ ಅವರು ಏಷ್ಯನ್ ಗೇಮ್ಸ್ ಮೆಡಲು, ನ್ಯಾಷನಲ್ಸ್ ಏಷ್ಯನ್ ಗೇಮ್ಸ್, ಜೂನಿಯರ್ ಏಷ್ಯನ್ ಗೇಮ್ಸ್, ಸೀನಿಯರ್ ಏಷ್ಯನ್ ಗೇಮ್ಸ್, ರೀಸೆಂಟ್ ಒಲಿಂಪಿಕ್ಸ್ ಹೋಗಿದ್ಲು ಅವಳು. ಸೊ ಆ ಥರ ನಮಗೆ ಪ್ಯಾರಾಲಿಂಪಿಕ್ಸ್ ಆಗಿ ಬಂತು. 2018 ದುಬೈಯಲ್ಲಿ ಫಸ್ಟ್ ಜೂನಿಯರ್ ಏಷ್ಯನ್ ಪ್ಯಾರಾ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದ್ದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ 2 years ಕೋವಿಡ್ ಇಂದ ಸ್ಟಾಪ್ ಆಯ್ತು. ಸೊ ನಾನೇ ಒಂದು ಪ್ರೈವೇಟ್ ಆಗಿ ಜಿಮ್ ಮಾಡಿ ಒಂದು ಹಾಸ್ಟೆಲ್ ಮಾಡಿ ಈ ಮಕ್ಕಳಿಗೆಲ್ಲ ತಂದಿಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಜನ ಇದ್ದಾರೆ ಈಗ ಸರ್? ಇವಾಗ ಒಂದು 10 ಮಕ್ಕಳಿದ್ದಾರೆ ಪ್ರೆಸೆಂಟ್ ಕಾಂಪಿಟೇಷನ್. 20 ಜನ ರೆಡಿ ಆಗ್ತಾ ಇದೆ ಸರ್ ಬರೋ ವರ್ಷಕ್ಕೆ. ಒಟ್ಟಾರೆ ಈಗ ಲಾಸ್ಟ್ ಟೈಮ್ ದುಬೈನಲ್ಲಿ ಇದಾಗಿತ್ತು ಅಂತ. ಹೌದು ಸರ್, ರೀಸೆಂಟ್ ಆಗಿ ಸೌಮ್ಯ ಅಂತ ಒಬ್ಬ ಹುಡುಗಿ, ಮೋಹಿತ್ ಅಂತ ಒಂದು ಹುಡುಗ, ಭಾರತಿ ಅಂತ ಮೈಸೂರು ಹುಡುಗಿ, ಒಬ್ಳು ಚಾಮರಾಜನಗರ, ಅವ್ನ ನೆಲಮಂಗಲ ಹುಡುಗ. ಸೊ ಇವ್ರನ್ನ ಕರ್ಕೊಂಡ್ಬಂದು ನಾವೇ ಹಾಸ್ಟೆಲ್ ಇಟ್ಟು ಟ್ರೈನ್ ಮಾಡಿ. ಸೊ ಆ ಮಕ್ಕಳಲ್ಲಿ ಫೈರ್ ಕಾಣಿಸ್ತು. ಅವಾಗ ಅನಿಸ್ತು ನಾನು, ಯಾಕಂದ್ರೆ ನಾನು ಒಲಿಂಪಿಕ್ ಹೋಗ್ಬೇಕಂದ್ರೆ ತುಂಬಾ ಆಸೆ ಇತ್ತು ನನಗೆ, ನಮ್ಮ ಮಮ್ಮಿಗೆ ತುಂಬಾ ಆಸೆ ಇತ್ತು. ಸೊ ಅವರು 2012 ತೀರ್ಕೊಂಡ್ಬಿಡ್ತಾರೆ. ಸೊ ಆ ಆಸೆ ನಾನು ಮಾಡೋಕ್ಕಾಗಿಲ್ಲ, ಎಲ್ಲೊಂದ್ ಕಡೆ ಫೇಲ್ ಆಗ್ಬಿಡ್ತು ಅನಿಸ್ತು. ಆದ್ಮೇಲೆ ಮತ್ತೆ ಏನು ಅದು ಇದು ಮೂವೀಸ್ ಇತ್ತು, ಅಗ್ನಿ ಪರೀಕ್ಷೆ ಇತ್ತು, ಅದೆಲ್ಲ ನಮ್ಮಮ್ಮ ಡ್ರೀಮ್ ನೀನು ಒಲಿಂಪಿಕ್ಸ್ ಹೋಗ್ಬೇಕಿತ್ತು ಅಂತ. ನಾನು ಹೋಗೋಕ್ಕಾಗಿಲ್ಲ, ಇಂಜುರಿ ಆಗ್ಬಿಡ್ತು, ಆಮೇಲೆ ಪ್ರಾಕ್ಟೀಸ್ ನಿಂತೋಯ್ತು, ಮಾಡೋಕ್ಕಾಗಿಲ್ಲ, ಏಜ್ ಹೊಟ್ಟೋಯ್ತು. ಸೊ ಅಟ್ಲೀಸ್ಟ್ ಯಾವುದೋ ಒಂದು ಮಗು ಮಾಡಿದ್ರೆ ನಾನು ಮಾಡ್ದಂಗೆ ಅಂತ ಆ ಫೀಲ್ಡಲ್ಲೇ ಇದ್ದೀನಿ ಸರ್ ಇನ್ನು. ಸೊ ಅಲ್ಲಿಂದ ಶುರುವಾಗಿದೆ. ಹೌದು ಸರ್. ಆ್ಯಕ್ಚುಲಿ ನಿಮಗೆ ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಒಲವಿತ್ತಾ ಅಥವಾ ಅದು ಆಸೆ ಬಂದಿದ್ದು ಹೇಗೆ ಅಂತ? ಸರ್ ನಾನು ಒಂದು 5-6 years ಇದ್ದೆ. ಅವಾಗ ತುಂಬಾ ಮನೇಲಿ ತಲೆಹರಟೆ ಜಾಸ್ತಿ ನಂದು, ಎಗರಾಡೋದು, ಹೊಡೆಯೋದು, ಮಾಡೋದು ಅದೆಲ್ಲ. ಸೊ ಒಂದ್ ದಿವಸ ನಾನು ಜೋರಾಗಿ ಸೈಕಲ್ ಹೊಡೆಯುವಾಗ ನಮ್ ದೊಡ್ಡಪ್ಪ ಬಂದಿರ್ತಾರೆ ಟೈಮಲ್ಲಿ ಮನೆಗೆ. ಬಂದಾಗ ನಮ್ಮ ಮಮ್ಮಿಗೆ ಹೇಳ್ತಾರೆ, ನೋಡು ಈ ತರ ಇವ್ನಿಗೆ ಸಖತ್ ಎನರ್ಜಿ ಇದೆ, ಇವ್ನಿಗೆ ವೇಸ್ಟ್ ಮಾಡಿಸ್ಬೇಡ, ಕರ್ಕೊಂಡೋಗಿ ಗ್ರೌಂಡಲ್ಲಿ ಇದನ್ನ ಎನರ್ಜಿನ ಗ್ರೌಂಡಲ್ಲಿ ರಿಲೀಸ್ ಆಗಲಿ, ಅವಾಗಲೇ ಅವನೇನಾದ್ರೂ ಆಗತ್ತೆ. ಆಯ್ತು ಅಣ್ಣ ಅಂತ ಕರ್ಕೊಂಡೋಗಿ ಜಿನಗರಲ್ಲಿ ಯುವ ಕ್ಲಬ್ ಅಂತ ಇತ್ತು, ಸುನೀಲ್ ಸರ್ ಅಂತ ಇದ್ದಾರೆ, ಅಲ್ಲೋಗಿ ನಮ್ಮ ಮಮ್ಮಿ ಸೇರಿಸ್ತಾರೆ. ಅವಾಗ ನಾನು 5 years. ಸೊ ನಮ್ಮಿಗೆ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿಗೆ ದೊಡ್ಡಪ್ಪನ ಸ್ವಲ್ಪ ನಾಲೆಜ್ ಇತ್ತು. ಇವ್ರು ಕ್ರಿಕೆಟ್ ಫಾಲೋ ಮಾಡ್ತಿದ್ರು. ವೆಸ್ಟ್ ಇಂಡೀಸ್ ಟೀಮ್ ತುಂಬಾ ಜೋರಾಗಿತ್ತು ಆ ಟೈಮಲ್ಲಿ. ಸೊ ಇವ್ಗೆ ಕ್ರಿಕೆಟರ್ ತರ ಮಾಡೋಣ, ವಾಲ್ಸ್ ತರನೋ ಆ ತರ. ಆಮೇಲೆ ಒಬ್ಬ ಅಥ್ಲೀಟು ಇದ್ದ, ಬೆನ್ ಜಾನ್ಸನ್ ಅಂತ. ಸೊ ಆ ತರ ರೆಡಿ ಮಾಡ್ಬೇಕು ಅಂತ ಫುಲ್ ಫ್ಯಾಮಿಲಿ ಸೆಟಪ್ ಮಾಡ್ಬಿಡ್ತಿದ್ರು ನನ್ಗೆ. ಸೊ ಜಯನಗರ ಗ್ರೌಂಡ್ ಅಲ್ಲಿ ರನ್ನಿಂಗು ಮಾಡ್ತಿದ್ದೆ, ಸ್ವಿಮ್ಮಿಂಗು, ಬಾಸ್ಕೆಟ್ಬಾಲ್ ಎಲ್ಲ. ಸೊ ಆ ಟೈಮಲ್ಲಿ ನಮ್ಮ ಮಮ್ಮಿಗೆ ನಮ್ ದೊಡ್ಡಪ್ಪನ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಯಾವ ಸ್ಪೋರ್ಟ್ಸ್ ನಮ್ಗೆ ಇಂಟ್ರೆಸ್ಟ್ ಆಗತ್ತೆ. ಇವಾಗ ನೋಡಿ, ಇವತ್ತು ಆ ವರ್ಡ್ನ ನಾನು ತುಂಬಾ ಮೇಜರ್ ಆಗಿ ಇಟ್ಕೋತೀನಿ. ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಅದ್ ಮಾಡಿಸ್ಬೇಕು, ಪೇರೆಂಟ್ಸ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಮಕ್ಳಿಗೆ ಇಂಪ್ರೂವ್ ಆಗ್ಬೇಕು ಅಂತ ಹಾಕೋದಲ್ಲ. ಸೊ ಆ ಟೈಮಲ್ಲಿ ನಂಗೆ ರನ್ನಿಂಗ್ ಇಷ್ಟ ಆಯ್ತು, ರನ್ನಿಂಗಲ್ಲಿ ಹಾಕಿದ್ರು. ಅವಾಗ ರನ್ನಿಂಗ್ ಏನು ಅಷ್ಟೊಂದೇನು ದೊಡ್ಡ ಇದಿರಲಿಲ್ಲ, 97-98 ಸೊ ಆ ಟೈಮಲ್ಲಿ ಒಬ್ರು ಅರ್ಜುನ್ ದೇವೆ ಅಂತ ಕೋಚ್ ಸಿಕ್ಕಿ ನಮ್ಮ ಮಮ್ಮಿಗೆ ಮಾತಾಡಿ ಒಂದು ಒಳ್ಳೆ ಪ್ರೊಫೆಷನಲ್ ಕೋಚ್ ಹಾಕಿ ತುಂಬಾ ಚೆನ್ನಾಗಿದ್ದಾನೆ ಹುಡುಗ ಅಂತ ಹೇಳಿ, ಆನಂದ್ ಶೆಟ್ಟಿ ಉದಯ ಕೆ ಪ್ರಭು ಅಂತ 12 ವರ್ಷ ಅವತ್ತ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಮಾಡಿ ನ್ಯಾಷನಲ್ಸ್ ಎಲ್ಲ ಗೆದ್ದ ಸರ್ ನಾನು ಅಲ್ಲಿಂದ. ಮೆಡಲ್ಸ್ ಎಲ್ಲ ತಗೊಂಡು. ಹೌದು. ಅದಾದ್ಮೇಲೆ ನಿಮಗೆ ಈ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಶುರು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ ಅಂತ? ಸೊ ಚಿಕ್ಕ ವಯಸ್ಸಾದ ನೋಡ್ತಾ ಇದ್ದೆ ನಾನು. ನೀನ್ ಅದೇ ಕೇಳ್ತಾರಲ್ಲ, ನೀನ್ ದೊಡ್ಡನಾಗ್ಬಿಟ್ಟು ಏನಾಗ್ತೀಯ ಅಂತ. ನಂಗೆ ಏನು ಇಲ್ಲ, ನಾನು ಒಬ್ಬ ಕೋಚ್ ಆಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಆ ಟೈಮಿಂದ ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು ಆ ವಿಚಾರ, ನಾನು ದೊಡ್ಡವನ ಕೋಚ್ ಆಗ್ಬೇಕು, ಟ್ರೈನಿಂಗ್ ಹೇಳ್ಕೊಡ್ಬೇಕು ಅಂತ. ಸೊ ಅದೇ ಇದ್ರಲ್ಲಿ ಆಮೇಲೆ ನಾನು ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಇದೆ ಆರ್ಮಿಯಲ್ಲಿ, ಅಲ್ಲೊಂದು 5-6 years ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ನಮ್ಮ ಕರ್ನಲ್ ಕೆ ಪ್ರಸಾದ್ ಅಂಡ್ರಲ್ಲಿ ನಮ್ ಕೋಚ್ ಇದ್ರು, ಕ್ಯಾಪ್ಟನ್ ಮುರಳೀಧರನ್ ಅಂತ. ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಬಿಟ್ಟು ಬಂದು ನಾನೇ ಒಂದು ಅಕಾಡೆಮಿ ಪ್ಲಾನ್ ಮಾಡಿ ಮನೇಲಿ ಹೇಳಿ ಯಾವುದೋ ಒಂದು ಹೆಸರು ಕೊಡಿ ಅಂದಾಗ ನಮ್ಮ ಡ್ಯಾಡಿ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ ಚೆನ್ನಾಗಿರುತ್ತೆ, ಸ್ಟಾರ್ಟ್ ಮಾಡುವಂತ ಸ್ಟಾರ್ಟ್ ಮಾಡಿ ಸರ್ ನಾನು. ಈಗಿನ ಕಾಲದಲ್ಲಿ ಯಾರಾದರೂ ಇದ್ದಂಥವ್ರು ಕೊಡೋದೇ ಕಷ್ಟ. ನೀವು ದೃಷ್ಟಿನ ಇರೋರನ್ನ, ಶಾರೀರಿಕವಾಗಿ ತುಂಬ ಸಮಸ್ಯೆ ಇರೋರನ್ನ ಹುಡುಕಿ ಕರ್ಕೊಂಡು ಬಂದು ಉಚಿತವಾಗಿ ಟ್ರೈನಿಂಗ್ ಕೊಡೋದಿದೆಯಲ್ಲ, ಅದು ತುಂಬ ಸುಲಭ ಅಲ್ಲ ಅದು. ಆಮೇಲೆ ಅದು ಇಲ್ಲಿಂದ ಬರಬೇಕು. ಸೊ ಅದನ್ನು ನೀವು ಒಪ್ಕೊಂಡ್ರಿ. ಈಗ ನಿಮ್ಮ ಟ್ರೈನ್ ಅಪ್ ಮಾಡ್ಕೊಂಡು ನೀವು ಹೇಳಿದ್ರೆ ಚಾಮರಾಜನಗರದ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀವಿ, ಆ ಇನ್ಸಿಡೆಂಟ್ ಹೇಳಿ ಸರ್. ಆ ಥರ ತುಂಬಾ ಇನ್ಸಿಡೆಂಟ್ಸ್ ಇದೆ. ಇದೊಂದು ಹುಡುಗಿ ಸೌಮ್ಯ ಅಂತ, ಪೇರೆಂಟ್ಸ್ ಇಲ್ಲ, ತಂದೆ ತಾಯಿ ಇಲ್ಲ ಅವಳಿಗೆ. ಅವ್ರ ಅಣ್ಣ ಕಷ್ಟ ಆಗ್ತಾ ಇತ್ತು ಹುಡುಗಿಗೆ ನೋಡ್ಕೊಳ್ಳೋದಕ್ಕೆ ಅಂತ. ಅವಳು ಬ್ಲೈಂಡ್ ಅವಳು. ಅವಳಿಗೆ ಚಾಮರಾಜನಗರ ಬಿಟ್ಬಿಟ್ಟಿರ್ತಾರೆ, ಅದು ಕೊಳ್ಳೇಗಾಲ ಹತ್ರ. ಸೊ ಅಲ್ಲಿ ನಂಗೆ ಗೊತ್ತಿರೋ ಫ್ರೆಂಡ್ ಫೋನ್ ಮಾಡಿ, ತರ ಒಂದು ಸ್ಪೋರ್ಟ್ಸ್ ಹುಡುಗಿದಾಳೆ, ಟ್ರೈನಿಂಗ್ ಮಾಡ್ತೀಯಾ ಅಂತ. ಸೊ ನಮ್ ವಿಕ್ರಮ್ ಅಂತ ಇದ್ದಾನೆ, ಅವನೇ ಇವಾಗ ಪ್ಯಾರಾಲಿಂಪಿಕ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು. ಅವ್ನು ಹೋಗಿ ಮಾತಾಡಿ ಕರ್ಕೊಂಡ್ ಬಂದಾಗ ತುಂಬಾ ಸಣ್ಣ ಚಿಕ್ಕದಾಗಿದೆ ಅದು. ಆ ಪಾಪ ನಾನು ಹೇಳ್ದೆ, ಹೆಂಗೆ ಚೆನ್ನಾಗಿರೋರೆ ಓಡಕ್ ಕಷ್ಟ,
ಅವಳು ಇಷ್ಟು ಇದ್ದಾಳೆ. ನಾನು ಹೇಳಿದೆ ಇಲ್ಲ ಸರ್ ನಾನು ನೋಡ್ತೀನಿ, ನಂಗೆ ಓಡೋಕೆ ತುಂಬಾ ಇಷ್ಟ ಅಂತ ಹೇಳಿದ್ಲು. ಓಕೆ. ಏನಪ್ಪ ನಂತರನೇ ಹೇಳ್ತಾಳ ಹೇಳು. ನಾನು ಹಂಗೆ ಸಣ್ಣಕ್ಕೆ ಕಡ್ಡಿ ಥರ ಇದ್ದಿದ್ದು. ಆಯ್ತು ಅಂತ ಟ್ರೈನಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ಮೇಲೆ ಅವಳು ಓಡೋದು ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟೆ. ಇಲ್ಲಿ ಓಡ್ತಾ ಇದ್ಲು. ಸೊ ಯಾಕಂದ್ರೆ ನಮ್ಮ ಟ್ರೈನಿಂಗ್ ಪೀರಿಯಡ್ ಹೆಂಗಿರುತ್ತೆ ಅಂದ್ರೆ ಸರ್, ನಾವು ಇವಾಗ ಕ್ವಾಲಿಫೈಡ್ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಇಂದ ಮುಂಚೆ ಇಲ್ಲಿ ಓಡಿರ್ಬೇಕು. ಇವಾಗ ಎಕ್ಸಾಂಪಲ್ 2 minutes ಅಲ್ಲಿ ಓಡಬೇಕು, ನಾವು 145 minutes ಅಲ್ಲಿ ಓಡಿಸಿರ್ಬೇಕು ಇಲ್ಲಿ. ಅವಾಗ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಗೆಲ್ತೀವಿ ಅಂತ. ತುಂಬಾ ಜನ ಮಾಡ್ತಾರೆ ಇಲ್ಲಿ 2 minutes ಓಡೇ ಇರಲ್ಲ, ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಆ ತರ ಟ್ರೈನಿಂಗ್ ಮಾಡಿ ಕರ್ಕೊಂಡು ಹೋದಾಗ ನಂಗೆ 100% ಕಾನ್ಫಿಡೆನ್ಸ್ ದುಬೈ ಮೆಡಲ್ ಮಾಡ್ತಾರಂತ. ಅವ್ರದ್ದು ಫಸ್ಟ್ ಕಾಂಪಿಟೇಷನ್, ಬೇರೆ ಕಂಟ್ರಿಗೆ ಹೋದಾಗ ಭಯ ಪಡ್ತಾರೆ ಅಂತ. ಸೊ ಆಮೇಲೆ ಅವ್ಳು ಕಣ್ಣೇ ಕಾಣಲ್ಲ. ಸೊ ನಾವು ಜಗತ್ ನೋಡಿದ್ರೆ ಎದುರ್ಕೊಂಡ್ಬಿಡ್ತೀವಿ. ಅವ್ರು ಕಾಣಲ್ಲ, ನೋಡಲ್ಲ, ಓಡೋದು ಒಂದೇ ಗೊತ್ತಿರೋದು. ಸಕ್ಕತ್ತ ಓಡಲು ಸರ್ ಅದನ್ನ. ಅಲ್ಲಿ ಮೆಡಲ್, ಗೋಲ್ಡ್ ಮೆಡಲ್ ಮಾಡಿದ್ಲು ಅವಳು. ಸೂಪರ್ ಸೂಪರ್. ಅದು ನಿಮ್ಮ ಶ್ರಮ ನೋಡಿ. ಯಾವುದೋ ಚಾಮರಾಜಪೇಟೆ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗಿನ, ಅಪ್ಪ ಅಮ್ಮ ಇಲ್ಲದ ಹುಡುಗಿನ ತಂದು ನೀವು ಕೋಚ್ ಕೊಡಿಸಿ ಉಚಿತವಾಗಿ ದುಬೈನ ಕರ್ಕೊಂಡೋಗಿ ಆ ಗೋಲ್ಡ್ ಮೆಡಲ್ ತೊಗೊಳೋದಿದೆಯಲ್ಲ, ಅದು ನಿಮ್ಮ ಶ್ರಮ ಮತ್ತೆ ನಿಮ್ಮ ಇಡೀ ಟೀಮಿಗೆ ಸಲ್ಲಬೇಕಾದಂಥ ಗೌರವ ಬಹುಶಃ. ಸೊ ಈಗ ಕರ್ನಾಟಕ ಕೂಡ ಈ ಥರದ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಕ್ರೀಡಾಪಟುಗಳಿಗೆ ಹೆಲ್ಪ್ ಆಗ್ಬೋದು. ಸೊ ಆಗುತ್ತೆ ಸರ್. ಯಾಕೆ ಕ್ರೀಡೆ ಆಮೇಲೆ ಕ್ರೀಡಾಪಟುಗಳನ್ನ ಕಡೆಗಣಿಸ್ತಿದೆ ಅಂತ ಅನ್ಸದ ನಿಮ್ಮನ್ನ ಸರ್ಕಾರ, ಹೇಗೆ ಅಂತ? ಏನು ಸರಿ ಇಲ್ಲ ಸರ್. ನಮ್ಮ ಗ್ರೌಂಡ್ ಲೆವೆಲ್ ಅಸೋಸಿಯೇಷನ್ ಹಿಡಿದು ಸ್ಪೋರ್ಟ್ಸ್ ಮಿನಿಸ್ಟರ್ಗೂ ನಮ್ಗೆ ಗೈಡೆನ್ಸ್ ಇಲ್ಲ. ಇವಾಗ ಅಸೋಸಿಯೇಷನ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಲ್ಲ. ಇಲ್ಲಾಂದ್ರೆ ನಮ್ಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ, 2 ವರ್ಷದಿಂದ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ. ಸೊ ಹಿಂಗಿದ್ದಾಗ ಇವಾಗ ಸಿದ್ದರಾಮಯ್ಯ ಅದನ್ನ ಇನ್ಚಾರ್ಜ್ ತಗೊಂಡಿದ್ದಾರೆ. ಇವಾಗ ಮಿನಿಸ್ಟರ್ಗೆ ಅವ್ರಿಗೆ ಎಷ್ಟೊಂದು ಬೇರೆ ಬೇರೆ ಕೆಲಸ ಇರುತ್ತೆ, ಅದು ಬಿಟ್ಟು ಸ್ಪೋರ್ಟ್ಸ್ ಎಲ್ಲಿ ನೋಡಕ್ಕಾಗತ್ತೆ. ಇದಕ್ಕೆ ಅದು ಇಟ್ಬಿಟ್ರೆ ನಮಗೂ ಸ್ವಲ್ಪ ಇದಿರುತ್ತೆ ನೋಡಿ. ಇವಾಗ ಗೆದ್ಕೊಂಡ್ಬಂದ್ವಿ, ಯಾರಿಗೂ ಗೊತ್ತೇ ಇಲ್ಲ ಗೆದ್ದಿರೋದು. ಸರ್ ಮಾಮೂಲಿ ಯಾವ್ದೋ ಡಿಸ್ಟಿಕ್ ಸ್ಟೇಟೋ ಪರವಾಗಿಲ್ಲ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಗೆದ್ಕೊಂಡ್ ಬಂದಿರೋದೇ ಗೊತ್ತಿಲ್ಲ. ನಾವೇ ಪ್ರಚಾರ ಮಾಡ್ಕೋಬೇಕು, ಸರ್ ಬನ್ನಿ ಕೇಳಿ ಸರ್ ಗೆದ್ದಿದ್ದಾರೆ, ಅವ್ರಿಗೇನಾದ್ರು ವಿನ್ನಿಂಗ್ ಪ್ರೈಸ್ ಇದೆಯಾ, ಏನಿದೆ. ಯಾಕಂದ್ರೆ ನಾವು ಟ್ರೈನಿಂಗ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಇದರಿಂದ ಓಡಾಡ್ಬೇಕು. ಇಲ್ಲಿ ಓಡಾಡ್ಕೊಂಡಿದ್ರೆ 3-4 ದಿವಸ ಹೋಗ್ಬಿಡುತ್ತೆ ನಮ್ಗೆ. ಇಲ್ಲ ಅವ್ರಿಗೆ ನಮ್ಗೆ ಅವ್ರ ಕ್ಯಾಸ್ಟಿಗೆ ಎಷ್ಟು ದುಡ್ಡು ಬರುತ್ತೋ, ಏನು ಪ್ರಾಪರ್ಟಿ ಇದೆಯೋ ಏನು ನಮ್ಗೆ ಇದೇ ಇಲ್ಲ ಸರ್. ಯಾರು PR ಮಾಡೋರೇ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ನಾನು ಸುಮ್ಮನೆ ಬಿಡ್ತೀನಿ. ಅವ್ರ ಮಕ್ಳಂತೂ ಝೀರೋ, ಅವ್ರಿಗೇನು ನಾಲೆಜ್ ಇರಲ್ಲ. ಸೊ ಅವ್ರು ಎಲ್ಲಿಂದ ಹೋಗ್ತಾರೆ ಅಂತ ಒಂದು ತುಂಬ ಬೇರೆ. ಇವಾಗ ನೋಡ್ತೀವಿ ಆಂಧ್ರದಲ್ಲೂ, ತಮಿಳ್ನಾಡಲ್ಲೂ, ಹರಿಯಾಣದಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಏನಪ್ಪಾ ನಮ್ದ್ರಲ್ಲಿ ರಾಜ್ಯಗಳಲ್ಲಿ ಇಲ್ಲದೆ ಇರೋಂಥದ್ದು ನಮ್ಮ ರಾಜ್ಯದಲ್ಲೂ ಕೂಡ ಇಲ್ಲ. ಹೌದು, ಅಲ್ಲೆಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಮಕ್ಳಿಗೆಲ್ಲ. ಒಂದು ಇದೇ ತರ ಒಂದು ಕಬಡ್ಡಿ ಹುಡುಗಿಯಲ್ಲಿ ತಮಿಳ್ನಾಡಲ್ಲಿ ಗೆದ್ದಾಗ ಅವ್ರು ಸ್ಟಾಲಿನ್ ಅವ್ರ ಮಗ ಅವರು ಎಲ್ಲರೂ ಅವಳಿಗೆ ಮಾಡಿ, ಅವ್ಳ ಮನೆ ಹತ್ರ ಹೋಗಿ ಸನ್ಮಾನ ಮಾಡಿ, ಇದೆಲ್ಲ ಮಾಡಿದಾಗ ನಮ್ಗೆ ಒಂಥರ ಏನಪ್ಪಾ, ಅವರಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತಿದೀವಿ, ನಮ್ಗೊಂದು ಸನ್ಮಾನ ಸಿಗ್ಬೇಕಲ್ಲ. ಕಮ್ಮಿ ಇಲ್ಲಿ ಯಾರು ರೀಲ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಏನೇನೋ ಲೂಸ್ ಟಾಕ್ ಅಂತವ್ರಿಗೆ ಎಲ್ಲ ಕರೆದು ಕೂರಿಸಿ ಅವ್ರಿಗೆಲ್ಲ ಮಾಡ್ತಾರೆ. ಸರ್ ನನ್ಗೆ ಬೇಡ, ಆ ಗೆದ್ದಿ ಮಕ್ಳಿಗೆ ಕರ್ಸಿ ಸ್ಟೇಜ್ ಒಂದು 5 ನಿಮಿಷ ಒಂದ್ ಚಪ್ಪಾಳೆ ತಟ್ರೆ ಅವ್ರೊಂದು ಮೋಟಿವೇಶನ್, ನಮ್ ಜನ ಇದಾರೆ. ಇಲ್ಲ ಕಿರ್ಸ್ತಾರೆ, ಕನ್ನಡ ಮಾತಾಡಿ, ಅದ್ ಮಾಡಿ ಇದ್ ಮಾಡಿ, ಕನ್ನಡ ಬೋರ್ಡ್ ಹೊಡೆದಾಕಿ ಅದಕ್ಕೆಲ್ಲ ಸೇರ್ಪಡಿಸಿರ್ತಾರೆ. ಮಕ್ಳು ಗೆದ್ದಿದಾರಲ್ಲ, ಒಂದ್ ಕರ್ಸಿ ಒಂದ್ ಸನ್ಮಾನ ಮಾಡಿ ಒಲಿಂಪಿಕ್ಸ್ ಗೆಲ್ಕೊಂಡ್ ಬರ್ಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ರೆ ಅವ್ರಿಗೊಂದು ಜವಾಬ್ದಾರಿ ಸಿಗತ್ತೆ. ಆಮೇಲೆ ನಮ್ಗೊಂದು ಕಾನ್ಫಿಡೆಂಟು, ನಮ್ ಜನ ನಮ್ ಜೊತೆ ಇದಾರೆ. ಫಂಡ್ಸ್ ಬೇಡ ಸರ್ ನಮ್ಗೆ, ಫಂಡ್ಸ್ ದುಡ್ಡು ಅವಶ್ಯಕತೆ ಇಲ್ಲ, ಒಂದ್ ಭರೋಸೆ ಬೇಕು ನಮ್ಗೆ, ಪ್ರೋತ್ಸಾಹ ಇರಬೇಕು. ಕರೆಕ್ಟ್. ಕೊಟ್ರೆ ಆ ಕಾನ್ಫಿಡೆನ್ಸ್ ಬೇರೆ ಸರ್. ಅದು ನಿಮ್ ತರ ಎಷ್ಟೋ ಅಕಾಡೆಮಿಗಳಿದಾವೆ, ಎಲ್ಲವೂ ರೆಡಿ ಮಾಡ್ಬಿಡ್ಬೋದು. ಕರ್ನಾಟಕನ ಒಂದು ಮೇಲ್ ಎತ್ತಕ್ಕೆ ತಂದು ನಿಲ್ಸ್ಬಿಡ್ಬೋದು. ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಹೌದು, ಸ್ಪೋರ್ಟ್ಸ್ ಕೋಟಾದಲ್ಲೂ ಸಾಕಷ್ಟು ಅವಕಾಶಗಳು ಇವೆ. ಅದು ಬಹುಶಃ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಪೇರೆಂಟ್ಸ್ಗಳು ಬರೀ ಮಗಳು ಇಂಜಿನಿಯರ್, ಡಾಕ್ಟರ್ ಓದ್ಬೇಕಂತ. ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ? ಸ್ಪೋರ್ಟ್ಸ್ ಮಾಡಿದ್ರೆ 100% ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಇದೆ. ರೈಲ್ವೇಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಕಸ್ಟಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಇದೆ. ಸೊ ಅದೇ ಪೇರೆಂಟ್ಸ್ ಏನ್ ಮಾಡ್ತಾರೆ, ತುಂಬಾ ಜನ ಸೀಟ್ ಸಿಗಕ್ಕೆ, ದೊಡ್ಡ ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಗಕ್ಕೆ ಸ್ಪೋರ್ಟ್ಸ್ ಕೋಟಾ ಅಂತ ಸೀಟ್ ಸಿಗತ್ತೆ, ಅದಕ್ಕಂತಾನೆ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಸೊ ಸ್ಪೋರ್ಟ್ಸ್ ಇವಾಗ ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗ್ಬಿಟ್ಟಿದೆ. ಈಗ ಏನ್ ಕಮರ್ಷಿಯಲ್ ಆದ್ರೂ ಆ ಗ್ರೌಂಡ್, ಆ ಪಿಚ್, ಆ ಕ್ರಿಕೆಟ್ ಅದೆಲ್ಲ ಕಮರ್ಷಿಯಲ್ ಮಾಡಕ್ ಬಿಡಲ್ಲ. ಅದು ಸ್ಪೋರ್ಟ್ಸ್ ನಾವು ಇದ್ ಮಾಡಕ್ ಆಗಲ್ಲ ಸರ್. ಅದು ಸೊ ಅಲ್ಲಿ ಹೋಗಿ ಆಡಿ ಗೆಲ್ಲೋನ್ಗೆ ವಿನ್ನರ್ ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ನಿಮ್ದು ಶಾಲಾ ದಿನಗಳಲ್ಲಿ ನೀವು ಅಥ್ಲೀಟ್ ಆದಾಗ ಶಾಲಾ ದಿನಗಳಲ್ಲಿ ಹೆಂಗ್ ನಿಮ್ಮ ಥಾಟ್ ಎಲ್ಲ ಏನ್ ಬರೋದು? ಅಂದ್ರೆ ಮುಂದೊಂದು ದಿನ ನಾನು ಅಥ್ಲೀಟ್ ಕೋಚ್ ಆಗ್ಬಹುದು ಅಥವಾ ಒಂದು ಜಾಬ್ ಮಾಡ್ಕೊಂಡಿರ್ಬೋದು, ಆ ಥರದ್ದು ಯೋಚನೆ ಮಾಡ್ತಿದ್ರೆ ಹೇಗೆ ಅಂತ? ಸರ್ ಅದೇ ನಮ್ಗೆ ಅವಾಗೆಲ್ಲ ಮನೇಲೆಲ್ಲ ತುಂಬಾ ಸಿಂಪಲ್ ಆಗಿ ಇಟ್ಟಿದ್ರು. ನಾನು ಅಥವಾ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಅವಾಗೆಲ್ಲ ಏನು ಇರ್ಲಿಲ್ಲ ಸರ್, ಇನ್ಸ್ಟಾಗ್ರಾಮ್ ಅದು ಇದು ಏನಿಲ್ಲ ಸ್ಕೂಲ್ ಇದ್ದಾಗ.
ತಿನ್ನೋದು ಪ್ರಾಕ್ಟೀಸ್ ಮಾಡೋದು. ಅವಾಗ ಗೈಡೆನ್ಸ್ ಕಮ್ಮಿ ಇತ್ತು ಸರ್. ಇವತ್ತು ಪ್ರತಿಯೊಂದು ಇದೆ. ಹೌದು. ಅದನ್ನ ಅವರು ಏನೋ ಮಾಡ್ಕೊಂಡಿದೆ, ಟೇಕ್ ಫಾರ್ ಗ್ರಾಂಟೆಡ್ ತರ ಆಗ್ಬಿಟ್ಟಿದೆ. ಅವಾಗ ನಮಗೆ ಡಯಟ್ ಅಂತ ಇರಲಿಲ್ಲ, ಎಕ್ಸಸೈಸ್ಗಳು ಯಾವ ಎಕ್ಸಸೈಸ್ ಯಾವ ಬಾಡಿಗೆ ಮಾಡ್ಬೇಕಂತ ಕರೆಕ್ಟ್ ಗೊತ್ತಿರಲಿಲ್ಲ. ಸೊ ಅದಿಲ್ಲ ಅಂದ್ರೂ ಆ ಟೈಮಲ್ಲಿ ಪಿ ಟಿ ಉಷಾ, ಮಿಲ್ಕಾ ಸಿಂಗು ಆ ಲೆವೆಲ್ಗೆ ಹೋಗಿದ್ರು. ಇವತ್ತೆಲ್ಲ ಇದ್ರೂ ಆ ಲೆವೆಲ್ಗೆ ಹೋಗಕ್ ಆಗ್ತಾಯಿಲ್ಲ. ಸೊ ಅದೇ ನಾನು ಹೇಳೋದು, ನಾನು ಮಾಡಿದ ಮಿಸ್ಟೇಕ್ಸ್ ನನ್ನ ಮಕ್ಳು ಮಾಡೋದು ಬೇಡ. ಸೊ ಅವ್ರ ಫೋನ್ ನೋಡೋದು ಬೇಡ. ಏನ್ ಟೆಕ್ನಾಲಜಿ ಇದೆ ಅದು ಕರೆಕ್ಟಾಗಿ ಯೂಸ್ ಮಾಡಿ ಕರೆಕ್ಟಾಗಿ ಹೋದ್ರೆ 100% ರೀಚ್ ಆಗ್ತೀವಿ ನಾವು. ಆ ಟೈಮಲ್ಲಿ ಏನು ಇಲ್ದಿರೋರೆ ಮಾಡಿದಾರ ಮೇಲೆ ನಾನು ಮಧ್ಯದಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ವೋ, ಕರೆಕ್ಟಾಗಿ ಗೈಡ್ ಮಾಡಿಲ್ವೋ, ಕರೆಕ್ಟಾಗಿ ಕೋಚ್ ಹತ್ರ ಮಾತಾಡಿಲ್ವೋ, ಆ ಟೈಮ್ ಮಾಡಿದಿರಾ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು. ಇಂಜುರಿ ಆಗಿ ಕರೆಕ್ಟಾಗಿ ಫಿಸಿಯೋ ಇರಲಿಲ್ಲ, ಆ ಟೈಮಲ್ಲಿ ಸ್ಟಾಪ್ ಆಗ್ಬಿಡ್ತು. ಅದನ್ನ ಯಾರಾದ್ರೂ ನನ್ನ ಮಗು ಮಾಡಿದ್ರೆ, ನನ್ನ ಮಗಳಾಗ್ಲಿ ನಮ್ಮ ಅಕಾಡೆಮಿ ಮಕ್ಕಳು ಮಾಡಿದ್ರೆ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಅಂತ. ಯಾರು ಮಾಡಿದ್ರಿ ಅದೊಂದು ಪ್ರೀತಿ ಅಲ್ವಾ? ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಇದನ್ನ ಹುಟ್ಟು ಹಾಕಿದ್ರಿ ಈ ಸಂಸ್ಥೆನ. ಸೊ ಇಲ್ಲಿಂದ ಏನಾದ್ರು ಒಂದು ಆಗ್ಬೇಕು ಅನ್ನೋದು. ಸೊ ಒಲಿಂಪಿಕ್ ಬಗ್ಗೆ ನಿಮ್ಮ ಇರ್ತಕ್ಕಂಥ ಗುರಿ? ಸರ್ ಒಲಿಂಪಿಕ್ ನನಗೆ ಫಸ್ಟ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ನೀರಜ್ ಚೋಪ್ರಾ ಒಂದ್ ದಿವಸ ಮುಂಚೆ ಒಲಿಂಪಿಕ್ಸ್ ಮುಂಚೆ ಯಾರಂತಾನೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸ್ಪೋರ್ಟ್ಸ್ ಅವ್ರು ಬಿಟ್ಟು ಯಾರಂತ ಗೊತ್ತಿಲ್ಲ. ಒಲಿಂಪಿಕ್ ಮೆಡಲ್ ಮಾಡಿದ ತಕ್ಷಣ ಇಡೀ ಇಂಡಿಯಾ ಗೊತ್ತಾಗ್ಬಿಡುತ್ತೆ ನೀರಜ್ ಚೋಪ್ರಾ ಯಾರು ಅಂತ. ಸೊ ಆ ತರ ಮಾಡಿದ್ಮೇಲೆ ಜನ ಗೊತ್ತಾಗತ್ತೆ. ಅವಾಗ ನಾನು ಯೋಚನೆ ಮಾಡಿದೆ, ನಮ್ಮ ಟೀಮ್ಗೆಲ್ಲ ಒಂದು ಮೀಟಿಂಗ್ ಮಾಡಿ ಹೇಳಿದೆ, ನಾವು ಕೆಲಸ ಮಾಡೋದು ಒಲಿಂಪಿಕ್ಸ್ ಗೆದ್ಮೇಲೆ ಎಲ್ಲ ನಮ್ಮ ಹತ್ರ ಬರ್ತಾರೆ, ಅಲ್ಲಿವರೆಗೂ ನೀವು ತಲೆನೇ ಕೆಡ್ಸ್ಕೊಂಬಿಡಿ. ಗೆದ್ಮೇಲೆ ಪೇಪರಲ್ಲಿ ಬಂದಿಲ್ಲ, ಟಿವಿಲಿ ಬಂದಿಲ್ಲ, ಏನು ಬಿಟ್ಬಿಡಿ, ಒಲಿಂಪಿಕ್ ಮಾಡಿ ಎಲ್ಲ ನಿಮ್ಗೆ ಏನ್ ಬೇಕು ಎಲ್ಲ ನಿಮ್ಗೆ ಸಿಗತ್ತೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಆ ಪ್ರೊಸೆಸ್ ಅಲ್ಲಿ ಇದೀವಿ ನೆಕ್ಸ್ಟ್ ಒಲಿಂಪಿಕ್ಸ್. ಈ ರೀತಿಯ ತರಬೇತಿ ಕೊಡುವಾಗ, ಅದರಲ್ಲೂ ಫ್ರೀ ಕೋಚಿಂಗ್ ಕೊಡುವಾಗ ಒಂದಿಷ್ಟು ನಿಮಗೆ ಸವಾಲುಗಳು ಎದುರಾಗ್ತವೆ. ಏನೆಲ್ಲ ಸವಾಲುಗಳು ಬಂದಿದ್ದು, ಎಷ್ಟೆಲ್ಲ ಎದುರಿಸಿದ್ರಿ ರೋಷನ್? ಸರ್ ಮನೇಲಿ ಎಲ್ಲ ಅದೇ ಏನ್ ಸ್ಪೋರ್ಟ್ಸ್ ಮಾಡೋದು ಅಂತೆಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅದ್ರಲ್ಲಿ ಏನಿದೆ, ಬಿಸ್ನೆಸ್ ಮಾಡು, ಬಿಲ್ಡರ್ಸ್ ಆಗು, ಅಗ್ನಿ ಪ್ರೆಸ್ ಇದೆ, ಇಲ್ಲ ಮೂವಿ ಪ್ರೊಡಕ್ಷನ್ ಮಾಡು ಅಂತ, ಏನ್ ಬೇಕಾದ್ರೂ ಮಾಡಬಹುದು, ಇದು ಯಾರಿದು ಗೊತ್ತಿಲ್ದಿರೋದ್ ಕೆಲಸ ಇದು ಅಂತ. ನನ್ಗನ್ಸ್ತು ನಂಗೆ ಅದು ಗೊತ್ತಿಲ್ದಿರೋದ್ ಕೆಲಸ. ನಂಗೆ ಹುಟ್ಟಿ ಬೆಳ್ದಿರೋದೇ ಇದು ಈ ಕೆಲ್ಸದಲ್ಲಿ. ಸೊ ಅನ್ಸ್ತು ಅದ್ರಲ್ಲಿ ಹೋಗಿ ಸುಮ್ಮನೆ ಸರ್ ಏನ್ ದುಡ್ಡು ಮಾಡ್ಬೋದು, ಲಾಸ್ಟಿಗೆ ಒಂದ್ ಹೆಸರು ಮಾಡ್ಬೋದು, ಅದೆರಡು ಇದ್ರಲ್ಲೇ ಮಾಡ್ಬೋದು. ಬೇಡ, ದೇವ್ರು ಕೊಟ್ಟಿದ್ದಾನೆ, ಮನುಷ್ಯಂಗೆ 3 ಐಟಮ್ ಬೇಕು. ತೃಪ್ತಿ ಸಿಗುತ್ತಲ್ಲ ಇದರಲ್ಲಿ. ಇವಾಗ ನಾವು ಇರಕ್ ಒಂದ್ ಮನೆ ಇರ್ಬೇಕು, ಮನೆಗೆ ಊಟ ಇರ್ಬೇಕು, ನೆಮ್ಮದಿ ಇರ್ಬೇಕು, 3 ದೇವ್ರು ಕೊಟ್ಬಿಟ್ಟಿದ್ದಾನೆ. ಎಕ್ಸ್ಟ್ರಾ ಮಾಡಕ್ ಹೋದ್ರೆ ಗ್ರೀಡಿನೆಸ್ ಬಂದ್ಬಿಡ್ತೇವೆ. ಸಾಕು, ಏನಿದೆ ಅದ್ರಲ್ಲಿ ಟ್ರೈನಿಂಗ್ ಮಾಡೋಣ, ಮಜಾ ಬರುತ್ತೆ. ಟ್ರೈನಿಂಗ್ ಹೇಳ್ಕೊಡೋದು, ಅವ್ರಿಗೆ ಪ್ರಾಕ್ಟೀಸ್ ಹೇಳ್ಕೊಡೋದು, ಆ ಕ್ಯೂರಿಯಾಸಿಟಿ ಬರುತ್ತೆ. ಇದರಲ್ಲಿ ಸುಮ್ಮನೆ ಟೆನ್ಷನ್, ಗೊತ್ತಿಲ್ಲ ಆಮೇಲೆ ನಂಗೆ ಹೆಂಗ್ ವರ್ಕ್ ಮಾಡೋದು, ಅದ್ರಲ್ಲಿ ಕಲ್ತಿಲ್ಲ ಕೆಲಸ. ಸೊ ಸಿನಿಮಾದಲ್ಲಿ ಹೆಡ್ಬೂಷನ್ ಮಾಡಿದಾಗ ಧನಂಜಯ್ ಅವ್ರಿಗೆ ಮತ್ತೆ ವಸಿಷ್ಠ ಮತ್ತೆ ಅವರೆಲ್ಲ ನೋಡಿದಾಗ ಅವರೆಲ್ಲ ಸೂಪರ್ ಕಾಣಿಸ್ತಾ ಇದ್ರು. ಅವರೆಲ್ಲ ಕಲ್ತು ಬಂದಿದ್ದಾರೆ, ನಾವೇನಪ್ಪ ಗೊತ್ತಿಲ್ದರೆ ಸುಮ್ಮನೆ ನಿಂತಿರ್ಬೇಕು. ಅದಕ್ಕೆ ನಾನು ಅದೆಲ್ಲ ನನ್ನ ಫೀಲ್ಡ್ ಅಲ್ಲ, ನನ್ನ ಫೀಲ್ಡಲ್ಲಿ ನಾನು ಪ್ರೊಫೆಷನಲ್ ಆಗಿದ್ದೀನಿ, ಆ ಫೀಲ್ಡ್ ನಾನು ಪ್ರೊಫೆಷನಲ್ ಆಗಕ್ಕಾಗಲ್ಲ ಅಂತ ಬ್ಯಾಕ್ ಆಫ್ ಮಾಡಿದೆ. ಮೇನ್ ಪಾಯಿಂಟು ಇವಾಗ ಅವ್ರದ್ದೆಲ್ಲ ಎಂಡ್ ಆಫ್ ದ ಡೇ ನನಗೆ ನಾನು ಕೇಳಕ್ ಹೋದ್ರೆ ಅಗ್ನಿ ಪ್ರೆಸ್ ದೊಡ್ಡಪ್ಪ ಮಾಡಿರೋದು, ಪ್ರೊಡಕ್ಷನ್ನು, ಬಿಲ್ಡರ್ಸ್ ಎಲ್ಲ ನಾನೇನ್ ಮಾಡಿದೆ ಅಂತ ಬಂದ್ಬಿಡುತ್ತೆ ನನಗೆ ಸವಾಲು. ಏನ್ ಮಾಡಿದೆ ನಾನು? ಇವಾಗ ನೀವು ನಂಗೆ ರೆಕಗ್ನೈಸ್ ಮಾಡ್ತಾರ ನನ್ನ ಅಕಾಡೆಮಿಯಿಂದ. ನನ್ನ ಅಕಾಡೆಮಿ ಇರ್ತಿರ್ಲಿಲ್ಲ ಅಂದ್ರೆ ನಾನು ಬಿಲ್ಡಿಂಗ್ ಪ್ರಮೋಷನ್ಗೋ ಇಲ್ಲ ಸಿನಿಮಾ ಪ್ರಮೋಷನ್ಗೆ ಕೂತಿರ್ಬೇಕಿತ್ತು ನಾನು. ಈ ಒಂದು ಇದು ಸಿಗ್ತಾ ಇರಲಿಲ್ಲ. ಹೌದು ಸರ್, ತೃಪ್ತಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತೀವಿ. ಎಸ್, ನೀವು ಇಷ್ಟು ವರ್ಷಗಳ ಕಾಲ ಅಂದರೆ ಹೆಡ್ ಪುಷಲ್ಲಿ ಆ್ಯಸ್ ಎ ಆ್ಯಕ್ಟರ್ ಆಗಿ ಮಾಡಿದಿರಿ, ಕೆ ರಾಜ ಅನ್ನೋ ಪಾತ್ರ ಮಾಡ್ತೀರಿ. ಅದಾದಮೇಲೆ ಒಂದಿಷ್ಟು ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗ್ತೀರಿ. ಅದ್ರ ಜೊತೆಗೆ ಈ ಅಕಾಡೆಮಿ ಕೂಡ ನಡೆಸ್ತೀರಿ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಹೇಗೆ ಅಂತ? ನಾವು ನಿಮ್ಮನ್ನ ನಟ ಅಂತ ಕರೀಲೋ, ಪ್ರೊಡ್ಯೂಸರ್ ಅಂತ ಕರೀಲ್ವೋ, ಅಥವಾ ಅಥ್ಲೀಟ್ ಓನರ್ ಅಂತ ಕರೀಲೋ? ಅಥ್ಲೀಟ್ ಕೋಚ್ ಅಂತಾನೆ ಸರ್ ನಾನು ಹೇಳೋದು. ಅಲ್ವಾ? ಅದು ಎಲ್ಲ ಇವರೆಲ್ಲ ಕೋವಿಡ್ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು, ಜಿಮ್ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಫ್ರೀ ಇದ್ದೆ, ಯಾವ್ದು ಕಾಂಪಿಟೇಷನ್ಸ್ ಇರಲಿಲ್ಲ, ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಸಿನಿಮಾದಲ್ಲಿ ಸ್ವಲ್ಪ ಸೈಜ್ ಮಾಡ್ಬಿಟ್ಟಿದೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟು ಮಾಡಿ ಸರ್, ಕೆ ರಾಜ ಅಂತ. ಅದಾದ್ಮೇಲೆ ಇಲ್ಲ ಸರ್, ಮತ್ತೆ ಇದು ನೋಡಿಲ್ಲ. ಈಗ ನಿಮಗೆ ಸಿನಿಮಾ ಆಸಕ್ತಿ ಇಲ್ಲ ಸರ್. ಇದ್ರೂ ಕಲ್ತಿಲ್ಲ, ಅದ್ರಲ್ಲಿ ಆಕ್ಟಿಂಗ್ ಬರಲ್ಲ, ತುಂಬಾ ಪ್ರೊಫೆಷನಲ್ ಆಗಿರ್ಬೇಕು. ಯಾಕಂದ್ರೆ ಅದ್ರಲ್ಲಿ ನೋಡ್ತಾ ಇದ್ನಲ್ಲ, ಒಂದು ಎಮೋಷನಲ್ ಆಗಿ ಅಂತಾರೆ, ಅಳ್ಬೇಕು, ಅದೆಲ್ಲ ನಮ್ಗೆಲ್ಲ ಬರುತ್ತೆ ಸರ್, ಅದು ನಮ್ಗೆಲ್ಲ ಗೊತ್ತಿಲ್ಲ. ಅದು ಓಡೋದಷ್ಟೇ ಗೊತ್ತು, ಓಡಿಸೋದಷ್ಟೇ ಗೊತ್ತು. ಹೌದು. ಇನ್ನೊಂದು ಮುಖ್ಯವಾಗಿ ಕೇಳಲೇಬೇಕು, ಏನಂತಂದ್ರೆ ಭಾಳ ಸಲ ನೀವು ಮಾತಾಡಿದಿರಿ ಬೇರೆ ಬೇರೆ ವಿಚಾರಗಳಲ್ಲಿ. ಈಗ ಅಪ್ಪ ಸೈಯದ್ ಅಮಾನ್ ಬಚ್ಚನ್, ಸೊ ಮಗ ರೋಷನ್ ಅಗ್ನಿಶ್ರೀಧರ್, ಹೇಗೆ ಅಂತ ಹೆಸರು? ಅಗ್ನಿಶ್ರೀಧರ್ ಅವರ ಹೆಸರು ನಿಮ್ಮ ಹೆಸರ ಮುಂದೆ ಇದೆ.
ಅದೇ ಎಲ್ಲರೂ ಅಗ್ನಿಶ್ರೀಧರ್ ಬಚ್ಚನ್ ಕರೆಯೋರಲ್ಲ. ಸೊ ನನ್ನ ಹೆಸರು ರೋಷನ್ ಅಂತ ಇತ್ತು. ಇಟ್ಟಿದ್ದು ದೊಡ್ಡಪ್ಪನೇ ಹೆಸರು, ಯೂನಿವರ್ಸಲ್ ಆಗಿರ್ಲಿ ಅಂತ. ಸೊ ನಾನು ಅದನ್ನ ರೋಷನ್ ಅಗ್ನಿಶ್ರೀಧರ್ ಬಚ್ಚನ್ ಅಂತ ಮಾಡ್ಕೊಂಡೆ. ಸೊ ಒಂದೇ ಮನೇಲಿ ಇದ್ದಿದ್ದು. ಆಮೇಲೆ ಡ್ಯಾಡಿ ಸ್ವಲ್ಪ ಸ್ಟ್ರಿಕ್ಟ್, ಜಾಸ್ತಿ ಮಾತಾಡ್ತಾರಿಲ್ಲ. ದೊಡ್ಡಪ್ಪ ಸ್ವಲ್ಪ ಫ್ರೆಂಡ್ಲಿ, ಏನೇ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಲಿ, ನನ್ನ ಲೈಫ್ ಬಗ್ಗೆ, ನನ್ನ ಹುಡುಗಿ ಮದುವೆ ಆಗ ಹುಡುಗಿ ವಿಚಾರನೂ ದೊಡ್ಡಪ್ಪನಿಗೆ ಹೇಳಿದ್ದು. ಈ ಥರ ಹುಡುಗಿ ಇದ್ದಾಳೆ, ಮದುವೆ ಆಗಬೇಕು ಅಂತ ಅವ್ರಿಗೆ ಹೇಳಿದ್ದು. ಡ್ಯಾಡಿ ಸ್ವಲ್ಪ ಸ್ಟ್ರಿಕ್ಟ್ ಅದ್ರಲ್ಲಿ. ಅವ್ರು ಡ್ಯಾಡಿಗೆ ಹೇಳ್ಕೊತಾರೆ, ಹಿಂಗಿದೆ ನೋಡ್ರಿ ಬಚ್ಚನ್. ಹೌದು. ಸೊ ಚಿಕ್ಕ ವಯಸ್ಸಿಂದ ಬೆಳೆಸ್ಬಿಟ್ರಲ್ಲ, ಸೊ ಆ ಅಟ್ಯಾಚ್ಮೆಂಟು ಹಾಗೆ. ಇವಾಗ ಅದೆಲ್ಲ ಆಚೆ ಕೇಳಿದಾಗ ನೋಡಿದಾಗ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಅದೇ ಶಾಕ್ ಆಗುತ್ತೆ. ಏನ್ ಹಿಂದೂ ಮುಸ್ಲಿಮ್ದೆಲ್ಲ ಹಿಂಗಿದ್ಯಾ ಅಂತ. ಅವ್ರ ಹಬ್ಬ ನಾವು ಮಾಡ್ತೀವಿ, ನಮ್ಮ ಹಬ್ಬ ಅವ್ರು ಮಾಡ್ಕೊಂಡು ಗೊತ್ತೇ ಇರಲಿಲ್ಲ ಸರ್ ನಮ್ಗೆ. ಇವಾಗ್ಲೂ ಒಂದು 5 years 6 years ಮುಂಚೆನೂ ಅಷ್ಟೊಂದು ಗೊತ್ತಿಲ್ಲ. ಇವಾಗ ತುಂಬಾ ಗೊತ್ತಾಗ್ತದೆ. ಏನಪ್ಪ ತುಂಬಾ ಕ್ಯಾಸ್ಟಿಸಮ್ ನೋಡೋದು ಅದೆಲ್ಲ ಮಾಡಿದಾಗ ನಾವು ಒಂದೇ ಮನೇಲಿ ಇಷ್ಟು ವರ್ಷ ಬೆಳೆದ್ಬಿಟ್ವಿ. ಇವಾಗ ಮಗಳು ರಮ್ಯಾ ಅಕ್ಕಂಗೆ ಅಕ್ಕ ಅಂತೀವಿ, ಸ್ವಂತ ಅಕ್ಕ ಇದ್ದಂಗೆ. ಸೊ ಈ ತರ ಇದ್ಕೊಂಡು ಇವಾಗೆಲ್ಲ ಆಚೆ ಅಷ್ಟು ಮಾತಾಡ್ತಾರಲ್ಲ ಅಂತಾನೆ ಅರ್ಥ ಆಗಲ್ಲ ಸರ್ ಅದು. ಕರೆಕ್ಟ್. ಆರಂಭದ ದಿನಗಳಲ್ಲಿ ನಿಮಗೆ ಬಚ್ಚನ್ ತಂದೆ ಈ ಇದರಲ್ಲಿ ಇದ್ದಂಥವ್ರು, ಅದು ಯಾವುದೂ ಹೊರತುಪಡಿಸಿ ನಿಮ್ಮ ಪಾಡಿ ನೀವು ಇದ್ದಂಥವ್ರು. ಎಲ್ಲೋ ಒಂದು ಕಡೆಗೆ ನಿಮ್ಮ ಜೊತೆ ಸ್ನೇಹಿತರು ಅಥವಾ ಕಾಲೇಜ್ ಡೇಸಲ್ಲೋ ವಿಚಾರ ಗೊತ್ತಾಗ ನಿಮಗೆ ಆಗ ಅನಿಸಿದ್ದು, ನಿಮಗೆ ಯಾವ ಟೈಮಲ್ಲಿ ಗೊತ್ತಾಗಿದ್ದು ಅಂತ? ಅದೇ ಮೂವಿ ಬಂದಾಗ ಗೊತ್ತಾಗಿದ್ದು ನಮ್ಗೆ. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಅಲ್ಲಿವರೆಗೂ ಆ ದಿನಗಳು ಬಂತು, ಆ ದಿನಗಳಿಗೆ ಮಾತ್ರ ನಿಮಗೆ ಗೊತ್ತಾಗಿದೆ. ಹೌದು, ಅದು ಮುಂಚೆ ಅಂಗಡಿ ಪ್ರೆಸ್ ಇತ್ತಲ್ಲ, ಪ್ರೆಸ್ ಕೆಲಸ ಮಾಡ್ತಾ ಇದಾರೆ ಅಂತ. ಮೂವಿ ಬಂದ್ಮೇಲೆ ಕ್ಯಾರೆಕ್ಟರ್ಸ್ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಅವಾಗ ಫ್ರೆಂಡ್ಸ್ ಎಲ್ಲ ಹೇಳಿ, ಅವಾಗ ನಾನು 10th ಅಲ್ಲಿ ಇದ್ದೆ. ಅವಾಗೆಲ್ಲ ನಮ್ಮ ಸ್ಕೂಲ್ ಪಿ ಟಿ ಸರ್ ಎಲ್ಲ ಇದ್ರು, ಅವರೆಲ್ಲ ಹೇಳಿದ್ರು, ಏನಪ್ಪ ಆ ದಿನಗಳು ಮೂವಿ ಬಂದಿದ್ದೀನಿ ಗಾಡಿದ್ದು ಅಂತೆಲ್ಲ. ಅಲ್ಲಿ 10th ಆದ್ಮೇಲೆ ಕಾಲೇಜಲ್ಲಿ ಬಂದ್ಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಬಂದಾಗ ಎದೆಗಾರಿಕೆ ಮೂವಿ ಬಂತಲ್ಲ, ಸೊ ಫುಲ್ ಕ್ಲಾರಿಟಿ ಸಿಕ್ತು ಅವಾಗ. ಏನಿದು ಈ ತರ ಬ್ಯಾಕ್ ಗ್ರೌಂಡ್. ಆಮೇಲೆ ದೊಡ್ಡಪ್ಪ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಅದರಿಂದೆಲ್ಲ ತಿಳ್ಕೊಂಡು. ಸೊ ನಿಮಗೆ ಬುದ್ಧಿ ಬಂದಾಗ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡುವಾಗ, ಸೊ ಆ ಘಟನೆ ಯಾಕೆ ಹೋಗೋದಕ್ಕೆ ಕಾರಣ ಆಯ್ತು ಅಂತ ಏನೋ ಹೇಳಿದ್ದುಂಟಾ ಅವರು, ಅಥವಾ ನೀವು ಕೇಳಿದ್ದುಂಟಾ ಅಂತ? ಅದೇ ಹೇಳಿದ್ದಾರೆ, ದೊಡ್ಡಪ್ಪಂದು ಹೇಳಿದ್ದಾರೆ, ದೊಡ್ಡಪ್ಪನೂ ತುಂಬಾ ಸತಿ ಹೇಳಿದ್ದಾರೆ, ಡ್ಯಾಡಿನೂ ಹೇಳ್ತಾರೆ. ಆಕಸ್ಮಿಕ ಅದು. ಅದೇ ಆ ಟೈಮಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ಅವಾಗ ರೋಡಿಸಮ್ ಅಂತಾನು ಗೊತ್ತಿರಲಿಲ್ಲ ಅವ್ರಿಗೆ. ದೊಡ್ಡಪ್ಪ ನೋಡಿದ್ರೆ IAS IPS ಎಕ್ಸಾಮ್ ಕ್ರ್ಯಾಕ್ ಮಾಡ್ತಿದ್ರು. ಅವ್ರಪ್ಪ ಮೇಸ್ಟ್ರು, ನಮ್ ತಾತ ಪೊಲೀಸ್. ಸೊ ಅವ್ರಿಗೆ ಬೆಂಗಳೂರು ಬಂದಾಗಿಲ್ಲ ಆಟೋ ಓಡಿಸ್ಕೊಂಡು ಫ್ಯಾಮಿಲಿ ನಡೆಸ್ಬೇಕಿತ್ತು. ಸೊ ನಮ್ ಡ್ಯಾಡಿಗೆ ಯಾರೋ ಆಟೋನ ಲಾಸ್ ಮಾಡ್ಬಿಟ್ಟು ಸೀಸಿಂಗ್ ಆಟೋ ಕೊಡ್ಸ್ಬಿಡ್ತಾರೆ. ಅವ್ರು ನೋಡಿದ್ರೆ ಕೊತ್ತವಾಲ್ ಕಡೆ ಹುಡುಗರು ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋದಾಗ ಡ್ಯಾನಿಯಲ್ ಕುಮಾರ್ ಅಂತ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಕೊತ್ತವಾಲ್ನ ಮೀಟ್ ಮಾಡ್ಬೇಕು ಅಂದಾಗ, ಕೊತ್ತವಾಲ್ ದೊಡ್ಡ ಹೆಸರು ಅವಾಗ ಬೆಂಗಳೂರಲ್ಲಿ. ಏನಪ್ಪ ಅಂತ ಅವ್ರ ಜೊತೆ ಓಡಾಡ್ಕೊಂಡು ಫ್ರೆಂಡ್ಸ್ ಆಗ್ಬಿಟ್ರು ಇವರು ಡ್ಯಾನಿಯಲ್ ಕುಮಾರ್. ಸೊ ಹಂಗಿದ್ರು ದೊಡ್ಡಪ್ಪಂದು ಈ ಕಡೆ ಅವ್ರಿಗೆ ಕನಕಪುರ ಕಡೆ ಇದ್ದಿದ್ದಲ್ಲ, ಅವ್ರ ತಮ್ಮ ಬಂದ್ಬಿಟ್ಟು ಕ್ರಿಕೆಟ್ ಪ್ಲೇಯರ್ ಬಸಂತ್ ಕುಮಾರ್ ಅಂತ. ಇವಾಗ ಅವರು ಪೊಲೀಸಲ್ಲಿ ಇದ್ದು ರಿಟೈರ್ಡ್ ಆಗಿರೋದವರು. ಅವರು ಉಮೇಶ್ ಅಂಕಲ್ ಅಂತ ಇದಾರೆ ನೋಡಿ, ಅವರಿಬ್ಬರೆಲ್ಲ ಬ್ಯಾಚ್ಮೇಟ್ಸ್ ಅವರು. ಅವ್ರು ಬೆಂಗಳೂರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾಗ ಕೊತ್ತವಾಲ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ಬಿಡ್ತಾರೆ ಹುಡುಗರ ಮೇಲೆ. ಅವಾಗ ಇವ್ರ ಬ್ರದರ್ ಒಬ್ರು ಅದರಲ್ಲಿ ಆಂಕಲ್ ಮುರಿದೋಗತ್ತೆ ಅವ್ರದ್ದು, ಕ್ರಿಕೆಟ್ ಪ್ಲೇಯರು. ಸೊ ಅವ್ರು ಕಂಪ್ಲೇಂಟ್ ಕೊಡಕ್ ಬಂದಾಗ ಪೊಲೀಸರು, ಏನಪ್ಪ ನೀನು ಗಟ್ಟಿ ಇದೆಯಾ, ದೊಡ್ಡಪ್ಪ ಸ್ವಲ್ಪ ಚೆನ್ನಾಗಿ ಒಳ್ಳೆ ಬೀಳ್ತಿದ್ರು, ನೀವೇನೋ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಹಿಂಗ್ ಹೇಳಿದಾಗ ಅವ್ರು ತುಂಬಾ ಏನಪ್ಪ ಬೆಂಗಳೂರು ಕತೆ ಹಿಂಗಿದ್ಯಾ ಅಂತ. ಅವರು ಮತ್ತೆ ಡ್ಯಾಡಿ 40 years ಮುಂಚೆ ಫ್ರೆಂಡ್ಸ್ ಆಗಿದ್ದು. 40 ವರ್ಷ ಸ್ನೇಹ. ಹೌದು, ಇವತ್ತಿಗೂ ಗಟ್ಟಿಯಾಗಿದೆ. ಹೌದು, ಇವತ್ತು ಆ ಸ್ನೇಹ ಸಿಗೋದಿಲ್ಲ. ಇಲ್ಲ ಅಂದ್ರೆ ಒಬ್ರಿಗೊಬ್ರು ಆ ಮಟ್ಟ ನೋಡಿ, ಜಾತಿ ಧರ್ಮ ಅವೇ ಬೇರೆ, ಅದ್ರ ನೀವು ಒಂದೇ ಮನೇಲಿ ಇದ್ದವರು ಅಂತ ಅಣ್ಣ ತಮ್ಮದರೆ ಇರಲ್ಲ. ನಾನು ನೋಡ್ತೀನಲ್ಲ, ಅದು ದೊಡ್ಡ ರೆಸ್ಪೆಕ್ಟ್ ನನ್ಗೆ ಅವ್ರ ಕಡೆಯಿಂದ. ಹಂಗಿದ್ಬಿಟ್ರು ಸರ್, ಫ್ಯಾಮಿಲಿ ಫ್ರೆಂಡ್ಸು ಅವರಿಬ್ರು ಅವಾಗಿಂದನೂ ಜೊತೆಲೇ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ಬಿಟ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.